ಎಲ್ಲರಿಗೂ ನಮಸ್ಕಾರ. RRBನಲ್ಲಿ ಗ್ರೂಪ್ ಡಿ ಜಾಬ್ಸ್ ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಡೇಟ್, ಎಂಡಿಂಗ್ ಡೇಟ್, ಎಷ್ಟು ಪೋಸ್ಟ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಸೆಷನಲ್ಲಿ ನಾವು ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದು 31st January 2026ನಿಂದ ಸ್ಟಾರ್ಟ್ ಆಗಿ ಎಂಡಿಂಗ್ ಡೇಟ್ ಬಂದು 2nd March 2026ಗೆ ಎಂಡ್ ಆಗುತ್ತೆ. ನೈಟ್ 12 ಗಂಟೆವರೆಗೂ ಇರುತ್ತೆ. 12 ಗಂಟೆಗೆ ಎಂಡ್ ಆಗುತ್ತೆ. ಅಪ್ಲಿಕೇಶನ್ ಅಪ್ಲೈ ಮಾಡಿ ಫೀಸ್ನ ನಾನು ಮತ್ತೆ ಲೇಟಾಗಿ ಪೇಮೆಂಟ್ ಮಾಡ್ತೀನಿ, ಫರ್ದರ್ ಪೇಮೆಂಟ್ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಿ ಮರ್ತೋಗ್ಬಿಟ್ಟಿರೋರು ಏನಾಗುತ್ತೆ ಅಂದರೆ ಅದನ್ನು ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಬಂದು 4th March 2026ವರೆಗೂ ಟೈಮ್ ಇರುತ್ತೆ. ಅಂದರೆ ಏನಾಗಿರುತ್ತೆ, ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ನೀವು ಬರೀ ಪೇಮೆಂಟ್ ಮಾಡೋದಕ್ಕೆ 2 days ಎಕ್ಸ್ಟ್ರಾ ಕೊಡ್ತಾರೆ. ಒಂದು ವೇಳೆ ಪೇಮೆಂಟ್ ಎಲ್ಲ ಆಗಿದೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ರಾಂಗ್ ಡೇಟಾ ಎಂಟ್ರಿ ಮಾಡಿದ್ದೀವಿ ಅಂದವಾಗ ಏನಾಗುತ್ತೆ, ಎಕ್ಸಾಮ್ ಬರೆದ ಮೇಲೆ ಮತ್ತೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಡೌಟ್ ಇದ್ದರೆ ಮಾಡಿಫಿಕೇಷನ್ ಡೇಟ್ನ ಬಿಟ್ಟಿರ್ತಾರೆ. ಅದು ಬಂದು 5th Marchನಿಂದ 14th Marchವರೆಗೂ ನಿಯರ್ಲಿ 10 days ಬಿಟ್ಟಿರ್ತಾರೆ. ನೀವು ಯಾವುದೇ ಡೀಟೇಲ್ಸ್, ಎಜುಕೇಷನ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು, ಯಾವುದೋ ಒಂದು ಡೀಟೇಲ್ಸ್ನ ನೀವು ರಾಂಗ್ ಮಾಡಿದರೆ ಅದನ್ನೆಲ್ಲ ಮಾಡಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೇನಾಗುತ್ತೆ ಅಂದರೆ 5th March to 14th Marchವರೆಗೂ 10 days ನಿಮ್ಗೆ ಟೈಮ್ ಇರುತ್ತೆ. ಒಂದು ಜಾಬ್ಗೆ ಏಜ್ ಬಂದು ಮಿನಿಮಮ್ ಏಜ್ ಬಂದು 18 years, ಮ್ಯಾಕ್ಸಿಮಮ್ ಏಜ್ ಬಂದು 33 years. ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. OBCಗೆ ಬಂದು 3 years ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. 33 + 3 ಆ್ಯಡ್ ಆಗುತ್ತೆ. 33 years + 3 years ಆ್ಯಡ್ ಆಗುತ್ತೆ. SC/ST ಗಾದರೆ 33 years + 5 years ಆ್ಯಡ್ ಆಗುತ್ತೆ. ಇದರಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಮತ್ತು ಎಂಪ್ಲಾಯೀಸ್, ರೈಲ್ವೆ ಎಂಪ್ಲಾಯೀಸ್ ಏನಿರುತ್ತೋ ಅವ್ರಿಗೆಲ್ಲ ಫರ್ದರ್ ಆಗಿರುತ್ತೆ. ಅದನ್ನೆಲ್ಲ ನೀವು ನೋಟಿಫಿಕೇಷನ್ ನೋಡಿಕೊಂಡು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಈ ಒಂದು ಜಾಬ್ದು ಟೋಟಲ್ ಪೋಸ್ಟ್ಸ್ ಎಷ್ಟಿದೆ ಅಂದರೆ 22,195 ಪೋಸ್ಟ್ ಇದೆ. ಅದು ಆಟೋಮೆಟಿಕ್ಕಾಗಿ ಸಗ್ರಿಗೇಟ್ ಆಗಿರುತ್ತೆ. ನೀವು ನೋಟಿಫಿಕೇಷನ್ ನೋಡಿಕೊಂಡು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಕ್ವಾಲಿಫಿಕೇಷನ್ ಬಂದು 10th + ITI. ಈ 2 ಕ್ವಾಲಿಫಿಕೇಷನ್ ಯಾವುದೇ ಇದ್ದರೆ ಕೂಡ ಅಪ್ಲೈ ಮಾಡ್ಕೊತಾ ಹೋಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.